ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ರಲ್ಲಿ ಯಾರಾದರೂ ನೀವು ಎನ್ ಕೋರ್ಸ್ ಮಾಡಬೇಕು ಅಂತ ಏನಾದರೂ ಸರ್ಚ್ ಮಾಡ್ತಾ ಇದ್ದರೆ, ಸೊ ಅಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ಯಾಕಂತಂದರೆ ಈಗಾಗಲೇ 2025ರಿಂದ ಕೋರ್ಸ್ಗಳನ್ನು ಬಂದ್ ಮಾಡಲಾಗಿದೆ. ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದಲ್ಲಿರುವಂತಹ ಎಲ್ಲ ಒಂದು ಕೋರ್ಸ್ಗಳನ್ನು ಬಂದ್ ಮಾಡಲಾಗಿದೆ, ಸರ್ಕಾರದ ಅಧೀನದಲ್ಲಿರುವಂಥ ಕೋರ್ಸ್ಗಳನ್ನು. ಆಮೇಲೆ ನೀವೇನಾದರೂ ಯಾರಾದರೂ ನಿಮಗೆ ಕಾಲ್ ಮಾಡಿರ್ಬೋದು, ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವ್ರು ಕಾಲ್ ಮಾಡಿ ನಿಮಗೇನಾದರೂ ನಾವು ಕೋರ್ಸ್ಗಳನ್ನು ಅಡ್ಮಿಷನ್ ತೊಗೊತಾ ಇದ್ದೀವಿ, ನೀವು ಅಡ್ಮಿಷನ್ಗಳನ್ನು ತೊಗೋಬಹುದು ಅಂತ ನಿಮ್ಗೆ ಕಾಲ್ ಮಾಡಿದರೆ, ಅವುಗಳು ಕೋರ್ಸ್ಗಳು ಅನ್ನೋದಿಲ್ಲ. ಅದಕ್ಕೇನಪ್ಪ ಅಂದರೆ ಹೋಮ್ ನರ್ಸಿಂಗ್ ಕೋರ್ಸ್ಗಳಂತ ಕರಿತೀವಿ. ಅದಕ್ಕೆ ಕೋರ್ಸ್ಗಳಂತ ಅನ್ನೋದಿಲ್ಲ. ಯಾಕಂದರೆ ಇನ್ಮೇಲಿಂದ ಏನಾಗುತ್ತೆ ಅಂದರೆ ರಿಸಲ್ಟ್ ಬರೋದೊಂದು ಬಾಕಿ ಇದೆ. ರಿಸಲ್ಟ್ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮ್ಗಳಿಗೆ ನಾವು ಕೋರ್ಸ್ಗಳನ್ನು ಪ್ರೊವೈಡ್ ಮಾಡಿಕೊಡ್ತೀವಿ. ಕೋರ್ಸ್ 1 ವರ್ಷದ ಕೋರ್ಸ್ ಇದೆ, ನಮ್ಮಲ್ಲಿ ಅಡ್ಮಿಷನ್ ತೊಗೋಬೋದು ಅಂತ ಅವರು ಕಾಲ್ ಮಾಡಿರ್ತಾರೆ. ಅಥವಾ ನಿಮಗೆ 1 ವರ್ಷದ ನರ್ಸಿಂಗ್ ಕೋರ್ಸ್ ಇದೆ, ನಮ್ಮಲ್ಲಿ ಅಡ್ಮಿಷನ್ ತೊಗೋ ಅಂತಂದಾಗ ನೀವೇನಾದರೂ ಕೋರ್ಸ್ ಅಂತಂದರೆ ಅವರು ಹಾಂ ಅಂತಂದರೆ ಅದು ಸುಳ್ಳು. ಯಾಕಂತಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಕೋರ್ಸ್ ಇರೋದಿಲ್ಲ, ಓನ್ಲಿ ಗೌರ್ಮೆಂಟಲ್ಲಿ ಮಾತ್ರ ಇದ್ದು, ಆ 18 ಗೌರ್ಮೆಂಟ್ ಕಾಲೇಜುಗಳನ್ನು ಈಗ ಬಂದ್ ಮಾಡಲಾಗಿದೆ. ಕೋರ್ಸ್ 2025ರಿಂದನೇ ಬಂದಾಗಿದೆ. ನೀವೇನಾದರೂ ಕೋರ್ಸನ್ನು ಹುಡುಕ್ತಾ ಇದ್ದೀರಿ ಕರ್ನಾಟಕದಲ್ಲಿ, ಹುಡುಕಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ಇಡೀ ಕರ್ನಾಟಕದಲ್ಲಿ ಕೋರ್ಸ್ಗಳನ್ನು ಬಂದ್ ಮಾಡಿ ಈಗಾಗಲೇ ಕ್ಲೋಸು ಕೂಡ ಮಾಡಲಾಗಿದೆ. ಹೌದಾ? ಮತ್ತೀಗ ನಾವು ಕೋರ್ಸ್ ಮಾಡಬೇಕಂದ್ರೆ ಏನು ಅಂತಂದರೆ ನೀವು JNM ನರ್ಸಿಂಗ್ ಕೋರ್ಸ್ಗಳನ್ನು ಮಾಡ್ಕೊಳ್ರಿ. ಕೋರ್ಸ್ ಬಂದ್ ಆಗಿಬಿಟ್ಟಿದೆ. ಈಗ JNM ನರ್ಸಿಂಗ್ ಕೋರ್ಸ್ಗಳನ್ನು ನೀವು ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಪ್ರೈವೇಟ್ ಕಾಲೇಜುಗಳಲ್ಲಿ ನಾವು ಮಾಡಿದೀವಿ ಸರ್ ಅಂತಂದರೆ ಅದು ತಪ್ಪೋದು. ಅದಕ್ಕೆ ಅನ್ನೋದಿಲ್ಲ. ಅದಕ್ಕೆ ಹೋಮ್ ನರ್ಸಿಂಗ್ ಕೋರ್ಸ್ಗಳಂತ ಕರಿತೀವಿ. ಅಂತ ಅದಕ್ಕೆ ಕರೆಯೋಕ್ಕೆ ಹೋಗೋದಿಲ್ಲ. ಆಮೇಲೆ ಮುಂದಾದರೂ ನೀವೇನಾದರೂ ಪ್ರೈವೇಟ್ ಕಾಲೇಜುಗಳಲ್ಲಿ ಹೋಗಿ ನಾವು ಕೋರ್ಸ್ಗಳನ್ನು ಮಾಡ್ತೀವಿ ಅಂತಂದ್ರೆ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂತಂದರೆ ನಮಗೆ ಅಷ್ಟೊಂದು ಲೈಫ್ ಇಲ್ಲ. ನಿಮಗೆ ಜಾಬ್ ಸಿಗ್ಬೋದು, ಆದರೆ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ. ಓಕೆ, ಆಲ್ರೆಡಿ JNM ನರ್ಸಿಂಗು BSc ನರ್ಸಿಂಗ್ ಮಾಡಿದವರೇ ತುಂಬ ಕಡಿಮೆ ಸ್ಯಾಲ್ರಿಯಲ್ಲಿ ಕೆಲಸ ಮಾಡಿರಬೇಕಾದ್ರೆ ನೀವು 1 ವರ್ಷದ ಕೋರ್ಸ್ಗಳನ್ನು ಮಾಡಿ ನಿಮಗೇನು ಕೋಟಿಗಟ್ಟಲೆ ಅಂತ ದುಡ್ಡನ್ನು ಕೊಡೋಂಗಿಲ್ಲ, ಲಕ್ಷಗಟ್ಟಲೆ ಸ್ಯಾಲ್ರಿನೂ ಕೂಡ ಕೊಡೋಂಗಿಲ್ಲ. ಹೀಗಾಗಿ ಅದರಲ್ಲಿ ಮತ್ತೆ ನಿಮಗೆ ಹೈಯರ್ ಎಜುಕೇಷನ್ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಅದಕ್ಕೆ ಗೌರ್ಮೆಂಟ್ ಜಾಬ್ಗಳು ಕೂಡ ಇರೋದಿಲ್ಲ. ಇವೆಲ್ಲ ಇರಬೇಕಾದ ಇಂಥ ಪರಿಸ್ಥಿತಿಗಳಲ್ಲಿ ನೀವು ಸಣ್ಣ ವಯಸ್ಸಲ್ಲಿ ರಾಂಗ್ ಕೋರ್ಸ್ಗಳನ್ನು ಮಾಡಿಕೊಂಡು ಯಾಕೆ ನೀವು ಕಷ್ಟಪಡ್ತೀರಿ ಅಂತ ನನ್ನ ಒಂದು ಅನಿಸಿಕೆ. ನೋಡಿ, ನಿಮಗೆ ಬೇರೆ ಕೋರ್ಸ್ಗಳನ್ನು ಮಾಡಬೇಕಿತ್ತು, ಪ್ರೊಫೆಷನಲ್ ಕೋರ್ಸ್ಗಳನ್ನೇ, ಮೆಡಿಕಲ್ ರಿಲೇಟೆಡ್ ಕೋರ್ಸ್ ಮಾಡಬೇಕಂತಂದರೆ ನಿಮಗೆ ಯಾವ ಕೋರ್ಸ್ಗಳ ಬಗ್ಗೆ ಮಾಹಿತಿ ಬೇಕು ಹೇಳಿ, ನಾನು ಲೈವಲ್ಲಿ ಕೂಡ ಬಂದಿರ್ತೀನಿ, ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. 26ರಲ್ಲಿ ನೀವು ಮೆಡಿಕಲ್ ಕೋರ್ಸ್ಗಳನ್ನೇ ಮಾಡಿ, ಬೇಡಂತಿಲ್ಲ. ಆದರೆ ಒಳ್ಳೆಯ ಕೋರ್ಸ್ಗಳನ್ನು ಚಾಯ್ಸ್ ಮಾಡ್ಕೊಳ್ರಿ. ಅದರಲ್ಲಿ ನಿಮಗೆ ಫ್ಯೂಚರ್ ಇರಬೇಕು ಮತ್ತು ಒಳ್ಳೆ ಸ್ಯಾಲ್ರಿನೂ ಇರಬೇಕು. ಅಂಥ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ.